ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಗ್ರಾಮ ಸಭೆಯು ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಗ್ರಾಮದ ಸಮಗ್ರ ಅಭಿವೃದ್ಧಿ ಹಾಗೂ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ವಿಶೇಷವಾಗಿ ಈ ಹಿಂದೆ ನಡೆಸಲಾದ ಸಮೀಕ್ಷೆಯ ಅನ್ವಯ ಸಿದ್ಧಪಡಿಸಲಾಗಿರುವ ವಸತಿ ಮತ್ತು ನಿವೇಶನ ರಹಿತರ ಪಟ್ಟಿಯನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಮಂಡಿಸಲಾಯಿತು. ಈ ಕುರಿತು ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ವಿ ಅವರು ಪಟ್ಟಿಯಲ್ಲಿರುವ ಅರ್ಹ ಹಾಗೂ ಅನರ್ಹ ಫಲಾನುಭವಿಗಳನ್ನು ಗುರುತಿಸಲು ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಲಂಕಷವಾಗಿ ಪರಿಶೀಲನೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಮುಖ್ಯ ಮಾಹಿತಿ: ವಸತಿ ಅಥವಾ ನಿವೇಶನ ರಹಿತರಾಗಿದ್ದು ಪ್ರಸ್ತುತ ಪಟ್ಟಿಯಲ್ಲಿ ಹೆಸರಿಲ್ಲದ ಸಾರ್ವಜನಿಕರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಜೂನ್ 30ರವರೆಗೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ. ನೈಜ ಅರ್ಹರು ಈ ಚಿನ್ನದಂತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಅಧಿಕಾರಿಗಳು ಇದೇ ವೇಳೆ ಮನವಿ ಮಾಡಿದರು. ಸರ್ಕಾರದ ಕಟ್ಟುನಿಟ್ಟಿನ ನಿಯಮಗಳ ಪ್ರಕಾರ ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಸ್ವಂತ ನಿವೇಶನ, ಜಮೀನು ಅಥವಾ ಪಕ್ಕಾ ಮನೆ ಇರಬಾರದು ಎಂಬುದು ಸೇರಿದಂತೆ ಹಲವು ಷರತ್ತುಗಳನ್ನು ವಿಧಿಸಲಾಗಿದೆ. ಈ ಎಲ್ಲಾ ನಿಯಮಗಳಿಗೆ ಒಳಪಡುವ ನೈಜ ಫಲಾನುಭವಿಗಳನ್ನು ಮಾತ್ರ ಮುಂದಿನ ಗ್ರಾಮ ಸಭೆಯಲ್ಲಿ ಅಂತಿಮವಾಗಿ ಆಯ್ಕೆ ಮಾಡಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಯಶಸ್ವಿ ಸಭೆಯಲ್ಲಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು, ಆಡಳಿತಾಧಿಕಾರಿ ಕೆಎಂ ಅಶ್ವಥ್ ನಾರಾಯಣ್, ಆರೋಗ್ಯ ಇಲಾಖೆಯ ಅಧಿಕಾರಿ ಅಶ್ವಿನಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಗ್ರಾಮದ ನೂರಾರು ಸಾರ್ವಜನಿಕರು ಭಾಗವಹಿಸಿ ತಮ್ಮ ಅನಿಸಿಕೆ ಹಾಗೂ ಕುಂದುಕೊರತೆಗಳನ್ನು ಮುಕ್ತವಾಗಿ ಹಂಚಿಕೊಂಡರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ವಸತಿ ಮತ್ತು ನಿವೇಶನ ರಹಿತರ ಸಮೀಕ್ಷೆ ಪಟ್ಟಿಯನ್ನ ಹಿಂದೆ ಮಾಡಿದ್ವಿ. ಅದನ್ನ ಅಡಿಷನ್ ಮಾಡ್ಲಿಕ್ಕೆ ಸಾಕಷ್ಟು ಈಗಲೂ ಸಹ ಈ ತಿಂಗಳ ಕೊನೆಯವರೆಗೂ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಒಂದು ಪಟ್ಟಿಯನ್ನ ನಾವು ಸಭೆಯಲ್ಲಿ ಮಂಡಿಸ್ತೀವಿ. ಇದರಲ್ಲಿ ಏನಂತಂದ್ರೆ ಕೆಲವರಿಗೆ ಅರ್ಹತೆ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಇದನ್ನ ನಾವು ಗ್ರಾಮವಾರು ಪಟ್ಟಿ ಮಾಡಿಕೊಂಡು ಪರಿಶೀಲನೆ ಮಾಡಿ ನಂತರ ಅರ್ಹರನ್ನ ಗುರುತಿಸಿ ಇದೇ ಮತ್ತೊಂದು ಗ್ರಾಮ ಸಭೆಯಲ್ಲಿ ಅವರಿಗೆ ನಿವೇಶನ ರಹಿತರಿರ್ಬೋದು ಅಥವಾ ವಸತಿ ರಹಿತರಿರ್ಬೋದು ಆಯ್ಕೆ ಮಾಡಬೇಕಾಗುತ್ತೆ. ಈ ಒಂದು ಸಭೆಯಲ್ಲಿ ಆ ಒಂದು ಪಟ್ಟಿಯನ್ನ ಮಂಡನೆ ಮಾಡ್ತೀವಿ, ಗ್ರಾಮವರು ಮಂಡನೆ ಮಾಡ್ತೀವಿ. ತಾವು ತಮ್ಮ ಹೆಸರು ಇಲ್ದಂತ ಸಂದರ್ಭದಲ್ಲಿ ತಾವು ನಿವೇಶನ ರಹಿತರು ಅಥವಾ ವಸತಿ ರಹಿತರು ಆಗಿದ್ದಲ್ಲಿ ಇನ್ನೂ ಅವಕಾಶ ಇದೆ, ನಮ್ಗೆ ಸಾಕಷ್ಟು ಅವಕಾಶ ಇದೆ. 30ನೇ ತಾರೀಕುವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ತಾವು ಅರ್ಜಿ ಸಲ್ಲಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಪ್ರಮುಖವಾಗಿ ಏನಂತಂದ್ರೆ ನಮ್ಮಲ್ಲಿ ಒಂದಷ್ಟು ಮಾನದಂಡಗಳಿದೆ. ಆ ಒಂದು ಕುಟುಂಬದಲ್ಲಿ ಯಾರಿಗೇ ಆಗ್ಲಿ ನಿವೇಶನ ಇರ್ಬೋದು ಅಥವಾ ಕುಟುಂಬಸ್ಥರ ಮನೆಯಲ್ಲಿ ಯಾರಿಗಾದ್ರೂ ಸಹ ಜಮೀನ್ ಇರ್ಬೋದು, ಈ ತರ ಇರಬಾರ್ದು ಅಂತಾನೆ ಇದೆ. ಹಾಗಾಗಿ ಹಲವಾರು ಕಂಡೀಷನ್ಗಳು ಇದಾವೆ, ಇದ್ರಲ್ಲಿ ಷರತ್ತುಗಳಿದೆ. ಆ ಷರತ್ತುಗಳಿಗೆ ಒಳಪಟ್ಟು ನಾವು ಅರ್ಹ ಫಲಾನುಭವಿಗಳನ್ನ ಆಯ್ಕೆ. ನಾಗಮ್ಮ ಮತ್ತೆ ಸುಬ್ಬರೆಡ್ಡಿ, ಭಾಗ್ಯಮ್ಮ ಪಿವಿ ನಾರಾಯಣಸ್ವಾಮಿ, ಸುನೀತಾ ಎನ್ ಶ್ರೀರಾಮರೆಡ್ಡಿ, ಜಯಮ್ಮ ಬಿವಿ ಭಾಸ್ಕರ ರೆಡ್ಡಿ, ಚನ್ನಮ್ಮ ಚಿನ್ನಪ್ಪರೆಡ್ಡಿ, ಲಲಿತಮ್ಮ ನಾರಾಯಣಸ್ವಾಮಿ, ಸರಸ್ವತಮ್ಮ ಬಿವೈ ಶಂಕರ ರೆಡ್ಡಿ, ಮಂಜುಳ ರಾಮಚಂದ್ರ ರೆಡ್ಡಿ, ಸ್ವರೂಪ ವಿಮಲಮ್ಮ, ಬಿಎಸ್ ನಾಗರಾಜ, ಭಾಗ್ಯಂ ಶಿವಾರೆಡ್ಡಿ. ಇದು ಇಷ್ಟು ಜಿ ಬತ್ತಲ್ಲಿ ಗ್ರಾಮದ್ದು ಎಲ್ಲ. ಬಿವೈ ಶಂಕರ ರೆಡ್ಡಿ, ಮಂಜುಳ ರಾಮಚಂದ್ರ ರೆಡ್ಡಿ, ಸ್ವರೂಪ ವಿಮಲಮ್ಮ, ಬಿಎಸ್ ನಾಗರಾಜ, ಭಾಗ್ಯಂ ಶಿವಾರೆಡ್ಡಿ. ಇದು ಇಷ್ಟು ಜಿ ಬತ್ತಲ್ಲಿ ಗ್ರಾಮದ್ದು ಎಲ್ಲ. ವಸತಿ ಮತ್ತು ನಿವೇಶನ ರಹಿತರ ಸಮೀಕ್ಷೆ ಪಟ್ಟಿಯನ್ನ ಹಿಂದೆ ಮಾಡಿದ್ವಿ. ಅದನ್ನ ಅಡಿಷನ್ ಮಾಡ್ಲಿಕ್ಕೆ ಸಾಕಷ್ಟು ಈಗಲೂ ಸಹ ಈ ತಿಂಗಳ ಕೊನೆಯವರೆಗೂ ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಒಂದು ಪಟ್ಟಿಯನ್ನ ನಾವು ಸಭೆಯಲ್ಲಿ ಮಂಡಿಸ್ತೀವಿ. ಇದರಲ್ಲಿ ಏನಂತಂದ್ರೆ ಕೆಲವರಿಗೆ ಅರ್ಹತೆ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಇದನ್ನ ನಾವು ಗ್ರಾಮವಾರು ಪಟ್ಟಿ ಮಾಡಿಕೊಂಡು ಪರಿಶೀಲನೆ ಮಾಡಿ ನಂತರ ಅರ್ಹರನ್ನ ಗುರುತಿಸಿ ಇದೇ ಮತ್ತೊಂದು ಗ್ರಾಮ ಸಭೆಯಲ್ಲಿ ಅವರಿಗೆ ನಿವೇಶನ ರಹಿತರಿರ್ಬೋದು ಅಥವಾ ವಸತಿ ರಹಿತರಿರ್ಬೋದು ಆಯ್ಕೆ ಮಾಡಬೇಕಾಗುತ್ತೆ.
ಈ ಒಂದು ಸಭೆಯಲ್ಲಿ ಆ ಒಂದು ಪಟ್ಟಿಯನ್ನ ಮಂಡನೆ ಮಾಡ್ತೀವಿ, ಗ್ರಾಮವರು ಮಂಡನೆ ಮಾಡ್ತೀವಿ. ತಾವು ತಮ್ಮ ಹೆಸರು ಇಲ್ದಂತ ಸಂದರ್ಭದಲ್ಲಿ ತಾವು ನಿವೇಶನ ರಹಿತರು ಅಥವಾ ವಸತಿ ರಹಿತರು ಆಗಿದ್ದಲ್ಲಿ ಇನ್ನೂ ಅವಕಾಶ ಇದೆ, ನಮ್ಗೆ ಸಾಕಷ್ಟು ಅವಕಾಶ ಇದೆ. 30ನೇ ತಾರೀಕುವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ತಾವು ಅರ್ಜಿ ಸಲ್ಲಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಪ್ರಮುಖವಾಗಿ ಏನಂತಂದ್ರೆ ನಮ್ಮಲ್ಲಿ ಒಂದಷ್ಟು ಮಾನದಂಡಗಳಿದೆ. ಆ ಒಂದು ಕುಟುಂಬದಲ್ಲಿ ಯಾರಿಗೇ ಆಗ್ಲಿ ನಿವೇಶನ ಇರ್ಬೋದು ಅಥವಾ ಕುಟುಂಬಸ್ಥರ ಮನೆಯಲ್ಲಿ ಯಾರಿಗಾದ್ರೂ ಸಹ ಜಮೀನು ಇರ್ಬೋದು, ಈ ತರ ಇರಬಾರ್ದು ಅಂತಾನೆ ಇದೆ. ಹಾಗಾಗಿ ಹಲವಾರು ಕಂಡೀಷನ್ಗಳು ಇದಾವೆ, ಇದ್ರಲ್ಲಿ ಷರತ್ತುಗಳಿದೆ. ಆ ಷರತ್ತುಗಳಿಗೆ ಒಳಪಟ್ಟು ನಾವು ಅರ್ಹ ಫಲಾನುಭವಿಗಳನ್ನ ಆಯ್ಕೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಆಡಳಿತಾಧಿಕಾರಿಗಳು ಆದಂತಹ ಇಲ್ಲೋ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ತಾವು ಸಹ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ, ನಾಗಮ್ಮ ಮತ್ತೆ ಸುಬ್ಬರೆಡ್ಡಿ, ಭಾಗ್ಯಮ್ಮ ಪಿ.ವಿ. ನಾರಾಯಣಸ್ವಾಮಿ, ಸುನೀತಾ ಎನ್ ಶ್ರೀರಾಮರೆಡ್ಡಿ, ಜಯಮ್ಮ ಬಿ.ವಿ. ಭಾಸ್ಕರ ರೆಡ್ಡಿ, ಚನ್ನಮ್ಮ ಚಿನ್ನಪ್ಪರೆಡ್ಡಿ, ಲಲಿತಮ್ಮ ನಾರಾಯಣಸ್ವಾಮಿ, ಸರಸ್ವತಮ್ಮ ಬಿ.ವೈ. ಶಂಕರ ರೆಡ್ಡಿ, ಮಂಜುಳಾ ರಾಮಚಂದ್ರ ರೆಡ್ಡಿ, ಸ್ವರೂಪ ವಿಮಲಮ್ಮ, ಪಿ.ಎಸ್. ನಾಗರಾಜ, ಭಾಗ್ಯಂ ಶಿವಾರೆಡ್ಡಿ. ಇದು ಇಷ್ಟು ಜಿ ಬತ್ತಳ್ಳಿ ಗ್ರಾಮದ್ದು ಎಲ್ಲ